ಹಾಯ್ ಎವ್ರಿವನ್, ವೆಲ್ಕಮ್ ಟು MDM ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್. ಈ ವಿಡಿಯೋದಲ್ಲಿ ನಾವು ಅಟೆಂಡೆನ್ಸ್ ಹಾಕಿದಾಗ ಮಿಲ್ಕ್ನ ತಪ್ಪು ಮಾಡಿದರೆ ಮಿಲ್ಕಲ್ಲಿ ನಾನು ಹೇಗೆ ಚೇಂಜ್ ಮಾಡೋದು, ಹೇಗೆ ಎಡಿಟ್ ಮಾಡೋದಂತ ನೋಡೋಣ. ಮೊದಲಿಗೆ ನೀವು MDM ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ, ಲಾಗಿನ್ ಆದಮೇಲೆ ಈ ರೀತಿ ಇಲ್ಲಿ MDM ಅಂತ ಬಂದು 3 ಗೆರೆ ಕಾಣಿಸ್ತೀಯ ಕಪ್ಪು ಬಾಕ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಟೆಂಡೆನ್ಸ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಹಿಂಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಅಟೆಂಡೆನ್ಸ್ ಹಾಕಿರೋದು ತೋರಿಸುತ್ತೆ. ಅದರಲ್ಲಿ ನೀವು ಯಾವ ಡೇಟದ್ದು ಯಾವ ದಿನದ ತಪ್ಪು ಮಾಡಿದ್ರೆ ಆ ದಿನದ ಮೇಲೆ ನೋಡ್ಬಿಟ್ಟು ಹಿಂಗೆ ಸ್ಲೈಡ್ ಮಾಡಿದಾಗ ಇಲ್ಲಿ ಆ್ಯಕ್ಷನ್ ಅಂತ ಕಾಣಿಸ್ತಿದೆ. ಅದ್ರ ಕೆಳಗಡೆ ನೋಡಿ ಪೆನ್ಸಿಲ್ ರೀತಿ ಗ್ರೀನ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಡಿಟ್ ಅಟೆಂಡೆನ್ಸಿಗೆ ಹೋಗುತ್ತೆ. ನೋಡಿ ಎಡಿಟ್ ಅಟೆಂಡೆನ್ಸಿಗೆ ಹೋಯ್ತು. ಹಿಂಗೆ ಸ್ಲೈಡ್ ಮಾಡಿದಾಗ ನೀವು ಮಿಲ್ಕಲ್ಲಿ ತಪ್ಪು ಮಾಡಿರೋದ್ರಿಂದ ಇಲ್ಲಿ ನೋಡಿ ಮಿಲ್ಕ್ ಆಪ್ಷನ್ ಹತ್ರ ಬಂದು ನೀವು ಏನು ತಪ್ಪು ಮಾಡಿದ್ರಿ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ನಾನು ನೋಡಿ ಮಿಲ್ಕ್ ಕೊಡಬೇಕಿತ್ತು, ಬೈ ಮಿಸ್ಸಾಗಿ ನಾನು ರಾಗಿ ಮಾಲ್ಟ್ ಅಂತ ಕೊಟ್ಬಿಟ್ಟಿದ್ದೆ. ಹಾಗಾಗಿ ನಾನು ಮಿಲ್ಕಿಗೆ ಚೇಂಜ್ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಬೇಕಾದರೆ ನೀವು ಆ ಸ್ಕೂಲಲ್ಲಿ ಊಟ ಕೊಟ್ಟಿಲ್ಲ ಅಂದರೆ ಮಿಲ್ಕ್ ಹಾಲು ಕೊಟ್ಟಿಲ್ಲ ಅಂದರೆ ನೀವು ಈ ಆಪ್ಷನ್ನ ನೋಡಿ ಇದ್ರ ಬ್ಲೂ ಕಲರ್ ಮೇಲೆ ಆಫ್ ಮಾಡ್ಕೋಬೋದು, ಮತ್ತು ಈ ರೀತಿ ಆನ್ ಮಾಡ್ಕೋಬೋದು. ಮಿಲ್ಕ್ ಕೊಡಬೇಕಿತ್ತು, ಮಿಸ್ಸಾಗಿ ರಾಗಿ ಮಾಲ್ಟ್ ಅಂತ ಕೊಟ್ಟಿದ್ದೆ. ನೋಡಿ ಮಿಲ್ಕ್ ಅಂತ ಚೇಂಜ್ ಮಾಡ್ಕೋತೀನಿ. ಅದಾದಮೇಲೆ ಹಿಂಗೆ ಸ್ಲೈಡ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಓಕೆ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ನೀವು ಮಿಲ್ಕಲ್ಲಿ ಏನಾದರೂ ತಪ್ಪು ಮಾಡ್ಕೊಂಡಿದ್ರೆ ಅಟೆಂಡೆನ್ಸ್ ಹಾಕಿದಾಗ ಈ ರೀತಿ ಚೇಂಜ್ ಮಾಡ್ಕೋಬೋದು.